ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಉಪಯುಕ್ತವಾದ ರೆಸಿಪಿನ ನಾನು ತೋರಿಸೋಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಯಾವುದೇ ಸಾಂಬಾರು ಮಾಡಬೇಕಾದ್ರೆ, ಅದರಲ್ಲಿ ಎಸ್ಪೆಷಲಿ ಬೇಳೆ ಸಾಂಬಾರು ಮಾಡಬೇಕಾದ್ರೆ ಸಾಂಬಾರು ಪುಡಿಯನ್ನು ಯೂಸ್ ಮಾಡಿ ಸಾಂಬಾರು ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಅಂಥ ಒಂದು ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಎಲ್ರಿಗೂ ಶ್ರೀಗಂಧ ಲಾಗ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಶ್ರೀಗಂಧ ಲಾಗ್. ನಾನಿಲ್ಲಿ ತೋರಿಸ್ತಿರೋ ಸಾಂಬಾರ್ ಪುಡಿನ ಮಿನಿಮಮ್ 4 ಮೆಂಬರ್ಸ್ಗೆ 6 ಮಂತ್ವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಅಷ್ಟು ಕ್ವಾಂಟಿಟಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 1 kg ಅಷ್ಟು ಧನಿಯಾನ ನಾನು ಹುರ್ಕೊಳ್ತಾ ಇದ್ದೀನಿ. ವಿತೌಟ್ ಆಯಿಲ್ ನಾನು ಡ್ರೈ ಫ್ರೈ ಮಾಡ್ಕೊಳ್ತಾ ಇರೋದು. ಸೊ ಆಯಿಲ್ನ ಯೂಸ್ ಮಾಡ್ದಲೆ, ಎಣ್ಣೆನ ಯೂಸ್ ಮಾಡ್ದಲೆ ನಾವಿಲ್ಲಿ ಹುರ್ಕೋಬೇಕಾಗತ್ತೆ. ಸೊ ಧನಿಯಾನ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ನೀವು ಅರ್ಧ ಆಗಿದೆ ಇದು ಧನಿಯಾ ಹುರಿದಿರೋದು. ಸೊ ನೀಟಾಗಿ ಪುಡಿ ಆಗೋದಿಲ್ಲ. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಧನಿಯಾ ನೀಟಾಗಿ ಫ್ರೈ ಆಗಿದೆಯೋ ಅಥವಾ ಇಲ್ಲೋ ಅಂತ. ನೆಕ್ಸ್ಟು ನೀವು ನೋಡ್ತಿರ್ಬೋದು, ಧನಿಯಾ ಇನ್ನೂ ಸ್ವಲ್ಪ ಹೊತ್ತು ಹುರ್ಕೊಂಡು ನಾವಿಲ್ಲಿ ಕೈಯಲ್ಲಿ ಈ ಥರ ಉಚ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗುತ್ತೆ ಧನಿಯಾ ಕಂಪ್ಲೀಟಾಗಿ ಫ್ರೈ ಆಗಿದ್ದರೆ ಈ ಥರ ನೀಟಾಗಿ ಪುಡಿ ಆಗುತ್ತೆ. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಧನಿಯಾ ಕಂಪ್ಲೀಟಾಗಿ ಫ್ರೈ ಆಗಿದೆ ಅಂತ. ಸೊ ಈ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟು 1 kg ಧನಿಯಾಕ್ಕೆ ಇಲ್ಲಿ 1 ಪಾವಿನಷ್ಟು ಕಡಲೆಬೇಳೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಮಿನಿಮಮ್ 1/4 kg ಅಷ್ಟು ಕಡಲೆಬೇಳೆನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಡಲೆಬೇಳೆನೂ ಕೂಡ ನಾನಿಲ್ಲಿ ಎಣ್ಣೆನ ಯೂಸ್ ಮಾಡ್ದಲೆ ಇಲ್ಲಿ ಡ್ರೈ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಚೆನ್ನಾಗಿ ನೀವು ಹುರ್ಕೋಬೇಕಾಗುತ್ತೆ. ಕಡಲೆಬೇಳೆನ ಯಾವುದೇ ಕಾರಣಕ್ಕೂ ಸೀಸ್ಬೇಡ್ರಿ, ಅಂದರೆ ಕಪ್ಪಗಾಗೋ ಹಾಗೆ ಫ್ರೈ ಮಾಡ್ಕೋಬೇಡಿ. ನೀಟಾಗಿ ಚೆನ್ನಾಗಿ ಕೆಂಪಗಾಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಕಪ್ಪಗಾದರೆ ಸಾಂಬಾರ್ ಪುಡಿ ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ಕಲರ್ ಕೂಡ ಚೇಂಜ್ ಆಗುತ್ತೆ. ಕಡಲೆಬೇಳೆನ ಫ್ರೈ ಮಾಡ್ಕೊಂಡಾದ್ಮೇಲೆ 1/4 ಪಾವಿನಷ್ಟು ನಾನಿಲ್ಲಿ ಉದ್ದಿನ ಬೇಳೆನ ತೊಗೊತಿದ್ದೀನಿ. ಇಲ್ಲಿ ನಾನು ಉದ್ದಿನ ಬೇಳೆನ ತೊಗೋಬೋದು, ಉದ್ದಿನ ಕಾಳಾದರೂ ತೊಗೋಬೋದು. ನಾನಿಲ್ಲಿ ಉದ್ದಿನ ಕಾಳನ್ನ ತೊಗೊಳ್ತಾ ಇದ್ದೀನಿ. ಕೆಲವರು ಕಪ್ಪು ಉದ್ದಿನ ಕಾಳನ್ನ ಯೂಸ್ ಮಾಡ್ತಾರೆ, ಅದನ್ನು ಕೂಡ ನೀವು ಯೂಸ್ ಮಾಡಿ. ಅಂದರೆ 250 ಗ್ರಾಮ್ಗಿಂತ ಸ್ವಲ್ಪ ಕಮ್ಮಿಯಾಗಿ ನಾನಿಲ್ಲಿ ಉದ್ದಿನ ಕಾಳನ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಅಕ್ಕಿನ ತೊಗೊಳ್ತಾ ಇದ್ದೀನಿ. ಅಕ್ಕಿನೂ ಕೂಡ 250 ಗ್ರಾಮಿಂದ ಸ್ವಲ್ಪ ಕಮ್ಮಿ ನೀವು ತೊಗೋಬೇಕಾದ್ರೆ 225 ಗ್ರಾಮ್ ಅಥವಾ 200 ಗ್ರಾಮ್ ಅಷ್ಟು ನೀವು ತೊಗೋಬೋದು. ಪಾವು ಲೆಕ್ಕದಲ್ಲ ಹೇಳೋದಾದರೆ 3/4 ಪಾವಷ್ಟು ಅಕ್ಕಿ ತೊಗೊಂಡು ನಾನಿಲ್ಲಿ ಹುರ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಅಕ್ಕಿನ ಯಾವ ರೀತಿಯಾಗಿ ಹುರ್ಕೊಂಡಿದ್ದೀವಿ ಅಂತ. ಅಕ್ಕಿ ಹುರ್ಕೊಂಡಿದ್ದಾದ್ಮೇಲೆ ಅದು ಸಣ್ಣಕ್ಕೆ ಆಗುತ್ತೆ. ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ಫ್ರೈ ಆಗಿದೆ ಅಂತ. ಇಲ್ಲಿ ಬಂದ್ಬಿಟ್ಟು ನಾನು 1 ಪಾವಿನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅಂದರೆ 250 ಗ್ರಾಮ್ ಅಷ್ಟು ಜೀರಿಗೆನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜೀರಿಗೆನೂ ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಸಾಂಬಾರ್ ಪುಡಿ ಮಾಡಬೇಕಾದ್ರೆ ತುಂಬ ಗಮನ ಏನು ಕೊಡಬೇಕು ಅಂತ ಅಂದರೆ, ಯಾವುದೇ ಇಂಗ್ರೀಡಿಯೆಂಟ್ಸ್ನ ನಾವು ಹುರ್ಕೋಬೇಕಾದ್ರೆ ಅಂದರೆ ಫ್ರೈ ಮಾಡ್ಕೋಬೇಕಾದ್ರೆ ಕಪ್ಪುಗಾಗೋ ಹಾಗೆ ಹುರ್ಕೋಬಾರ್ದು, ಅಂದರೆ ಸೀಸ್ಬಾರ್ದು. ಸೊ ಆ ರೀತಿಯಾಗಿ ಮಾಡಿದ್ರೆ ನಿಮಗೆ ಸಾಂಬಾರು ಪುಡಿ ತುಂಬ ಟೇಸ್ಟಿಯಾಗಿ ಒಳ್ಳೆ ಕಲರಲ್ಲಿ ಸಾಂಬಾರು ಪುಡಿ ಸಿಗುತ್ತೆ. ಸೊ ನೀವು ನೋಡ್ಬೋದು ಜೀರಿಗೆ ಫ್ರೈ ಆದರೆ ಅದು ಚಟಪಟ ಅಂತ ಸಿಡಿಯುತ್ತೆ, ಜೀರಿಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಒಂದು ಅರ್ಧ ಪಾವಿನಷ್ಟು ನಾನು ಮೆಂತೆನ ಯೂಸ್ ಮಾಡ್ತೀನಿ. ಮೆಂತೆ ಜಾಸ್ತಿ ಯೂಸ್ ಮಾಡ್ತಿಲ್ಲ, ಅಂದರೆ 150 ಗ್ರಾಮಿನಷ್ಟು ಮೆಂತೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಮೆಂತೆ ಅದು ಯಾವ ರೀತಿ ಚಟಪಟ ಸಿಡಿತಾ ಇದೆ ಅಂತ. ಸೊ ಇಲ್ಲಿ ಕಾಳುಗಳನ್ನೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಸಾಂಬಾರ್ ಪುಡಿಗೆ ನಾವು ಮಸಾಲೆ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಚಕ್ಕೆ, ಲವಂಗ, ಮೆಣಸು, ಏಲಕ್ಕಿ ಮತ್ತು ಜಾಯಿಪತ್ರೆನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಏಲಕ್ಕಿ ಬಂದುಬಿಟ್ಟು ಒಂದು 20ರಿಂದ 25 ಗ್ರಾಮ್ ಅಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಸ್ಪೂನಷ್ಟು ಮೆಣಸು ಮತ್ತು ಜಾಯಿಪತ್ರೆ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 20ರಿಂದ 25 ಅಷ್ಟು ಏಲಕ್ಕಿ ತೊಗೊಂಡಿದ್ದೀನಿ. ಜೊತೆಗೆ ದೊಡ್ಡ ಟೇಬಲ್ ಸ್ಪೂನಲ್ಲಿ 2 ಸ್ಪೂನು, 2ರಿಂದ 3 ಸ್ಪೂನು ನೀವು ತೊಗೋಬೋದು ಲವಂಗನ ತೊಗೊಂಡಿದ್ದೀನಿ. ಮಸಾಲೆ ಜಾಸ್ತಿ ಬೇಕು ಅನ್ನೋರು ಇನ್ನೂ ಸ್ವಲ್ಪ ಅರ್ಧ ಸ್ಪೂನು ಜಾಸ್ತಿ ಮಾಡ್ಕೋಬೋದು. ಈ ಮಸಾಲೆ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಈ ಮೆಣಸನ್ನು ಹುರ್ಕೊಳ್ತಾ ಇರ್ಬೇಕಾದ್ರೆ ಇದು ಕೂಡ ಪಟಪಟ ಅಂತ ಸಿಡಿಯುತ್ತೆ. ಮತ್ತು ಜೊತೆಗೆ ಮೆಣಸು ಏನಿರುತ್ತೆ ಅದರದ್ದು ಸೈಜ್ಗಿಂತ ಸ್ವಲ್ಪ ದಪ್ಪಕ್ಕೆ ಆಗುತ್ತೆ. ಸೊ ಆವಾಗ ನೀವು ಮೆಣಸು ಫ್ರೈ ಆಗಿದೆ ಅಂತ ಅನ್ಕೋಬೋದು. ಚಕ್ಕೆ ಕೂಡ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಾನು ಲವಂಗ ಕೂಡ ಅದರೊಳಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಬೆಚ್ಚಗಾದ್ಮೇಲೆ ನಾನು ಏಲಕ್ಕಿ ಮತ್ತು ಜಾಯಿಪತ್ರೆ ಕೂಡ ಎಲ್ಲದನ್ನು ಒಟ್ಟಿಗೆ ಸೇರಿಸಿ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ನಾವು ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಹಸಿ ವಾಸನೆ ಏನಿರುತ್ತೆ ಅದು ಕಂಪ್ಲೀಟಾಗಿ ಕ್ಲಿಯರಾಗಿ ಹೋಗುತ್ತೆ. ಡ್ರೈ ಫ್ರೈ ಮಾಡೋದ್ರಿಂದ ನಾವು ಲಾಂಗ್ ಟೈಮು ಇದನ್ನು ಸೇವ್ ಮಾಡಿ ಇಟ್ಕೋಬೋದು. ಜೊತೆಗೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸು ಇದೊಂಥರ ಕಲರ್ ಕೊಡುತ್ತೆ ಮತ್ತು ಸಾಂಬಾರಿಗೆ ಟೇಸ್ಟ್ ಕೂಡ ಕೊಡುತ್ತೆ. ಇಲ್ಲಿ ಅರಿಶಿಣದ ಕೊಂಬು, ಈ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಇಟ್ಕೊಂಡು ಇದನ್ನು ಕೂಡ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಪಾತ್ರೆಯಲ್ಲಿ ಅಥವಾ ನಾನು ಮರದಲ್ಲಿ ಹಾಕಿ, ಮೊರ ಅಂತ ಏನಂತಾರೆ ಅದರಲ್ಲೇ ಹಾಕಿಬಿಟ್ಟು ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಸೊ ಇದನ್ನು ನೀವು ಮಿಷಿನ್ಗೆ ಹಾಕ್ಸೋಕ್ಕೆ ಹೋಗೋಕ್ಕಿಂತ ಮುಂಚೆ ಇದು ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಸೊ ಆಗಿದ್ರೆ ಮಾತ್ರ ನೀವು ಇದನ್ನು ಮಿಷಿನಲ್ಲಿ ಹೋಗ್ಬಿಟ್ಟು ಪೌಡರ್ನ ಮಾಡಿಸ್ಕೊಬರಕ್ಕೆ ಸಾಧ್ಯ.
ಅದ್ರ ಜೊತೆಗೆ ಧನಿಯಾ ಏನು ಫಸ್ಟಿಗೆ ಫ್ರೈ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಈ ಮಸಾಲೆ ಎಲ್ಲ ಏನಿದೆ ಎರಡನ್ನೂ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ತಣ್ಣಗಾದ್ಮೇಲೆ ನಾವು ಫ್ಲೋರಲ್ಲಿ ನಾವು ಪೌಡರ್ ಮಾಡಿಸ್ಕೊ ಬರಬೇಕಾಗುತ್ತೆ. ಈ ಸಾಂಬಾರ್ ಪುಡಿನ ಇಡ್ಲಿ ಜೊತೆ ಸಾಂಬಾರ್ ಮಾಡಬೇಕಾದ್ರೆ ಅಥವಾ ಅನ್ನ ಜೊತೆ ಸಾಂಬಾರ್ ಮಾಡಬೇಕಾದ್ರೆ ಈ ಪೌಡರ್ನ ಯೂಸ್ ಮಾಡಿ ಸಾಂಬಾರ್ ಮಾಡಿದ್ರೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದರಲ್ಲಿ ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿ ಸಾಂಬಾರ್ ಪುಡಿನ ಟ್ರೈ ಮಾಡಿ ಸಾಂಬಾರ್ ಮಾಡಿ. ಸೊ ಸಾಂಬಾರ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್